ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ನಾನು ಶ್ರೀಪ್ರಿಯಾ. ಇವತ್ತು 20ನೇ ತಾರೀಕು, ನಿನ್ನೆ ಯುಗಾದಿ ಹಬ್ಬ ಇತ್ತು. ಸೊ ನಿಮ್ಮೆಲ್ಲರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಇವತ್ತು ಚಂದ್ರನ್ ನೋಡೋ ಹಬ್ಬ, ವರ್ಷ ತೊಡಕು ಅಂತ ಎಲ್ಲ ಹೇಳ್ತಾರೆ. ಸೊ ಇವತ್ತು ಕೂಡ ಹಬ್ಬದ ಅಡುಗೆ ಮಾಡ್ತಾ ಇದ್ದೀನಿ. ನಿನ್ನೆ ಹಬ್ಬದ ಅಡುಗೆ ಮೇನ್ ಯುಗಾದಿ ಹಬ್ಬದ ದಿನ ನಾನು ವರ್ಷಕ್ಕೆ 2 ಸರಿ ಅಂತೂ ಹೋಳಿಗೆ ಮಾಡ್ತೀನಿ. ಒಂದು ಗೌರಿ ಹಬ್ಬ, ಒಂದು ಯುಗಾದಿ ಹಬ್ಬ. ಸೊ ಹೋಳಿಗೆ ನೆನ್ನೆ ಮಾಡಿದ್ದೆ, ಆಂಬೋಡೆ ಹೋಳಿಗೆ ಅದೆಲ್ಲ ಇತ್ತು. ನೆನ್ನೆದು ಸ್ವಲ್ಪ ಅಲ್ಲಿ ಇಲ್ಲಿ ಅಂತ ನಾನು ಶೂಟ್ ಮಾಡ್ಕೊಂಡಿದ್ದೆ. ಅದನ್ನೆಲ್ಲಾನು ನಾನು ಈಗ ಕ್ಲಿಪ್ ಆ್ಯಡ್ ಮಾಡ್ತೀನಿ ನಾನು ಇದೆಲ್ಲ ಪ್ರೆಪ್ ಮಾಡೋಷ್ಟರಲ್ಲಿ. ಅದಾದಮೇಲೆ ನಾನು ಒಂದು 2 ರೆಸಿಪೀಸ್ ಇವತ್ತು ಶೇರ್ ಮಾಡ್ತೀನಿ ಇದೇ ವ್ಲಾಗಲ್ಲಿ. ಸೊ ನಾನು ಯುಗಾದಿ ಹಬ್ಬ ಹೇಗಾಗ್ತಾ ಇದೆ ಏನು ಅಂತ ಹೇಳಿ ಶೇರ್ ಮಾಡ್ತೀನಿ. ಸೊ ನೆನ್ನೆ ಫುಲ್ ಸ್ಲೀಪ್ ಡಿಪ್ರೈವ್ಡ್, ಮುಖ ನೋಡಿದ್ರೆ ಗೊತ್ತಾಗ್ತದೆ ಸ್ವಲ್ಪ ಇನ್ನೂ ಏನಂತಾರೆ ನಿದ್ದೆ ಆಗಿಲ್ಲ ಸರಿಯಾಗಿ. ಆದರೆ ಹಬ್ಬ ಅಂದರೆ ಹಾಗೆ ಅಲ್ವಾ. ಸೊ ಹಾಗಾಗಿ ಇವತ್ತು ವ್ಲಾಗ್ ಮಾಡೋಣ, ಪೂರ್ತಿ ವ್ಲಾಗ್ ಮಾಡೋಣ ಆದಷ್ಟು ಅಂತ ಅಂದ್ಕೊಂಡು ಶುರು ಮಾಡಿದ್ದೀನಿ. ಇವತ್ತು ಜಾಸ್ತಿ ಏನಿಲ್ಲ, ಬೇಸಿಕಲಿ ಸ್ವೀಟ್ ಇಲ್ಲೇ ನಾನು ನೆನ್ನೆ ಟೈಮ್ ಆಗಿತ್ತು ಒಂದು ಸ್ವಲ್ಪ. ಸೊ ನೆನ್ನೆನೇ ಜಾಮೂನ್ ಮಾಡಿ ಇಟ್ಟಿದ್ದೆ, ರೆಡಿ ಮಾಡಿ ಇಟ್ಟಿದ್ದೆ. ಸೊ ದಿಸ್ ಇಸ್ ಹೌ ಇಟ್ ಲುಕ್ಸ್. ಇದು MTRದು ಬರುತ್ತಲ್ಲ ಜಾಮೂನ್ ಪ್ಯಾಕೆಟು, ಅದರಲ್ಲೇ ಮಾಡಿದೆ. ಅದ್ರ ಜೊತೆಗೆ ಕ್ಯಾಪ್ಸಿಕಮ್ದು ಪಲ್ಯ ಮಾಡ್ತಾ ಇದ್ದೀನಿ, ಅದನ್ನು ಶೇರ್ ಮಾಡ್ತೀನಿ. ಆ್ಯಂಡ್ ಗ್ವಾವದು ಅಂದರೆ ಸೀಬೆ ಹಣ್ಣಿಂದು ಕೋಸಂಬರಿ ಮಾಡ್ತಾ ಇದ್ದೀನಿ. ಆ್ಯಂಡ್ ಸ್ವೀಟ್ ಕಾರ್ನ್ ಕೋಸಂಬರಿ ಮಾಡ್ತಾ ಇದ್ದೀನಿ. ಪಲ್ಯ ಇವಾಗ ಸದ್ಯಕ್ಕೆ ಕ್ಯಾಪ್ಸಿಕಮ್ ಒಂದೇನೆ. ಸೊ ನಮ್ಮನೇಲಿ ಯೂಶಲಿ ಹೇಗಿರುತ್ತೆ ಮೆನ್ಯೂ ಅಂತ ಹೇಳಿದ್ರೆ, ಒಂದು ಚಟ್ನಿ ಅಥವಾ ಉಪ್ಪಿನಕಾಯಿ ಆ ಥರದ್ದೇನಾದರೂ ಇರುತ್ತೆ, ತೊಕ್ಕು ಆ ಥರ. ಇವತ್ತು ಇದ್ರ ತೊಕ್ಕು, ಏನದು ನಿಂಬೆಕಾಯಿ ಸಿಪ್ಪೆ ತೊಕ್ಕು. ಅಜ್ಜಿ ಮನೆಗೆ ಹೋಗಿದ್ದಾನೆ ರೀಸೆಂಟ್ಲಿ. ಅಜ್ಜಿ ಮನೆಯಿಂದ ಹೊಸದು ಹುಣಸೆಕಾಯಿ ತೊಕ್ಕೂ ತಂದಿದ್ದೀನಿ. ಬಟ್ ಐ ಥಿಂಕ್ ಅದು ಇನ್ನೂ ಅದಕ್ಕೆ ಮಾಡಬೇಕು, ಮಿಕ್ಸಿ ಎಲ್ಲ ಮಾಡಬೇಕು, ಹಸಿಮೆಣಸಿನ್ಕಾಯಿ ಎಲ್ಲ, ಅಷ್ಟು ಟೈಮ್ ಇಲ್ಲ. ಇದು ರೆಡಿ ಇದೆ. ಸೊ ಇದೊಂದಿದೆ. ಆಮೇಲೆ 2 ಪಲ್ಯ, 2 ಕೋಸಂಬರಿ, 1 ಸ್ವೀಟ್, 1 ಪಾಯಸ, 1 ಸ್ವೀಟು. ತಂಬುಳಿ ಮಾಡ್ತಾ ಇದ್ದೀನಿ, ದೊಡ್ಡಪತ್ರೆ ತಂಬುಳಿ, ಅದನ್ನು ಶೇರ್ ಮಾಡ್ತೀನಿ. ಅದು ಸಮ್ಮರ್ಗೆ ನಾರ್ಮಲಿ ಕೂಡ ನಾನು ತುಂಬ ಮಾಡ್ತೀನಿ. ಸಮ್ಮರ್ ಟೈಮಲ್ಲಿ ತುಂಬ ತಂಪು ಕೂಡ ತಂಬುಳಿ. ಈ ಸ್ವಲ್ಪ ಧೂಳು ಅದು ಇದು ಇದ್ದಾಗ್ಲೂ ಈ ತಂಬುಳಿ ಒಳ್ಳೆಯದು. ಆ್ಯಂಡ್ ತುಂಬ ತಂಪು ಮೇನ್ಲಿ. ಸೊ ಅದರದ್ದು ರೆಸಿಪಿ ಶೇರ್ ಮಾಡ್ತೀನಿ. ಆ್ಯಂಡ್ ಸದ್ಯಕ್ಕಷ್ಟು ಇವತ್ತು ಓಕೆ, ಬೇಸಿಕಲಿ ಇವತ್ತು ನಾನು ಇದೊಂದು ಇಳಕಲ್ ಸೀರೆ ಉಟ್ಕೊಂಡಿದ್ದೀನಿ. ಇದು ನನ್ನ ಸೋದರತ್ತೆ ನನಗೆ ಕೊಟ್ಟಿದ್ದು. ಏನಂದ್ರೆ ನನ್ನ ಕಸಿನ್ ಮದುವೆ, ಅಂದರೆ ಸೋದರತ್ತೆ ಮಗನ ಮದುವೆನಲ್ಲಿ ಹೂವಿಳ್ಯಕ್ಕೆ, ಅಂದರೆ ಬೆಳಗ್ಗೆ ಹೂವಿಳ್ಯ ಅಂತ ಎಲ್ಲ ಮಾಡ್ತಾರೆ. ಐ ಥಿಂಕ್ ನಿಮ್ಮ ಅಣ್ಣನ ಮದುವೆ ವಿಡಿಯೋಸ್ ನೋಡಿದ್ರೆ ಗೊತ್ತಿರುತ್ತೆ ಹೂವಿಳ್ಯ ಏನು ಅಂತ ಹೇಳಿ. ಆಗ ಇದನ್ನ ಕೊಟ್ಟಿದ್ದು, ಅಂದರೆ ಮದುವೆಗೆ ಅಂತ ಸೀರೆ ಬೇರೆ ಕೊಟ್ಟರು, ಬಟ್ ಹೂವಿಳ್ಯಕ್ಕೆ ಅಂತ ಎಕ್ಸ್ಟ್ರಾ ಸೀರೆ ಕೊಟ್ಟಿದ್ದು. ಆ್ಯಂಡ್ ನನಗೆ ಸಖತ್ ಇಷ್ಟ ಆಯ್ತು ಇದ್ರದ್ದು ಕಲರು, ಕಾಂಬಿನೇಷನು ಎಲ್ಲ. ನಾನು ಕುಟ್ಟಿ ಜಜ್ಜಿ ತುರ್ದು ಎಲ್ಲ ಮಾಡೋಷ್ಟರಲ್ಲಿ ನಾನು ಏನೇನು ಪ್ರಿಪೇರ್ ಮಾಡ್ಕೊಂಡಿದ್ದೆ ಯುಗಾದಿ ಹಬ್ಬಕ್ಕೆ ಅಂತ ಇಲ್ಲಿ ಶೇರ್ ಮಾಡ್ತಾ ಇದ್ದೀನಿ. ವಾಲ್ಪೇಪರ್ ತೊಗೊಂಡು ಬಂದಿದ್ದೆ ದೇವ್ರ ಮನೆಗೆ ಹಾಕೋಣ ಅಂತ ಹೇಳಿ, ಬಟ್ ಅದೇನೋ ವರ್ಕ್ ಆಗಲಿಲ್ಲ ಸರಿಯಾಗಿ. ನಿಮ್ಗೆ ನೋಡ್ತಿದ್ರೆ ಗ್ರಿಡ್ ಲೈನ್ಸ್ ಕಾಣ್ತಾ ಇದೆ. ನನಗೆ ಕಂಪ್ಲೀಟ್ ಅದೆಲ್ಲ ಹೋಗಬೇಕಿತ್ತು, ಬಟ್ ಹೋಗಲಿಲ್ಲ, ಥಿಕ್ಕಿರಲಿಲ್ಲ ಅಷ್ಟೊಂದು. ಅದನ್ನೆಲ್ಲ ಮತ್ತೆ ಪೀಲ್ ವಾಪಸ್ ತೆಗೆದುಬಿಟ್ಟು ನಾರ್ಮಲ್ ಹೇಗಿತ್ತೋ ಹಾಗೆ ಇಟ್ಟು ಮತ್ತೆ ಪಾತ್ರೆಗಳನ್ನೆಲ್ಲ ತೊಳೆಯೋಣ ಅಂತ ಬಂದೆ. ಅಂದರೆ ದೇವ್ರ ಮನೆ ಪಾತ್ರೆದು ಹಿತ್ತಾಳೆ, ತಾಮ್ರ ಹಾಗೆ ಸಿಲ್ವರು ಎಲ್ಲನೂ. ವಿಮ್ದು ಶುದ್ಧ ಅಂತ ಬರುತ್ತಲ್ಲ, ಅದನ್ನು ಬೆಳ್ಳಿಗೆ ಬಿಟ್ಟು ಇನ್ಯಾವುದಕ್ಕೆ ಬೇಕಾದರೂ ಯೂಸ್ ಮಾಡ್ಬೋದು. ಆಮೇಲೆ ಪೀತಾಂಬರಿ ಬರುತ್ತಲ್ಲ, ಅದು ಬೆಳ್ಳಿಗೆ ಬೆಸ್ಟ್ ಅಂತಲೇ ಹೇಳ್ಬೋದು. ಸೊ ಅದನ್ನೆಲ್ಲ ಯೂಸ್ ಮಾಡಿ ಅದನ್ನು ಕ್ಲೀನ್ ಮಾಡಿ ಒರೆಸಿ ಎಲ್ಲ ಎತ್ತಿಟ್ಕೊಂಡೆ. ಅದಾದಮೇಲೆ ಅಫ್ಕೋರ್ಸ್ ಬೇವಿನ ಸೊಪ್ಪು ಬೇಕೇ ಬೇಕು. ಲಕಿಲಿ ನಮ್ಮನೆ ಎದುರುಗಡೆಗೆ ಒಂದು ಬೇವಿನ ಮರ ಇದೆ. ಸೊ ಅಲ್ಲೇ ಹೋಗಿ ನಾನು ಹಸ್ಬೆಂಡ್ ಇಬ್ಬರು ಕಿತ್ಕೊಂಡು ಬಂದ್ವಿ. ಆಮೇಲೆ ಮಾವಿನ ಸೊಪ್ಪು ಅಫ್ಕೋರ್ಸ್ ಹೊರಗಡೆಯಿಂದ ತೊಗೊಂಡು ಬಂದೆ. ಅದಾದಮೇಲೆ ಏನೇನೆಲ್ಲ ಪ್ರಿಪ್ರೇಷನ್ ಮಾಡಿಕೊಂಡೆ, ಹೇಗೆಲ್ಲ ಆಗ್ತಾ ಇದೆ, ಹೇಗೆಲ್ಲ ಇತ್ತು ಫಸ್ಟ್ ಡೇ ಅನ್ನೋದನ್ನು ನಾನು ಮುಂದೆ ಇಲ್ಲಿ ಹಾಕ್ತೀನಿ. ಅದೆಲ್ಲ ನೋಡ್ಕೊಂಡು ಬನ್ನಿ. ಅದಾದಮೇಲೆ ನಾನು ನಿಮ್ಮನ್ನೆಲ್ಲ ಮತ್ತೆ ಮೀಟ್ ಮಾಡ್ತೀನಿ. ಸ್ಟೇ ಟ್ಯೂನ್ಡ್. ನಾನೀಗ ಸದ್ಯಕ್ಕೆ ಮಾವಿನ ತೋರಣ ರೆಡಿ ಮಾಡ್ತಾ ಇದ್ದೀನಿ ನಾಳೆ ಈಸ್ ಯುಗಾದಿ ಹಬ್ಬ. ನಮ್ಮ ಮೊದಲನೇ ವರ್ಷ ಅಲ್ಲ, ಹೊಸ ವರ್ಷ. ಬೇಸಿಕಲಿ ಹೋದ ವರ್ಷ ನಿಮಗೆ ಎಲ್ಲರಿಗೂ ಗೊತ್ತಿರುತ್ತೆ, ಸುಮಾರು ಎಲ್ಲರಿಗೂ ಆಲ್ಮೋಸ್ಟ್, ಬಟ್ ಗೊತ್ತಿಲ್ಲದೆಲ್ಲರಿಗೆ ಹೇಳ್ತಾ ಇದ್ದೀನಿ. ಮೈ ಮದರ್ ಇನ್ ಲಾ ಪಾಸ್ಟ್ ಅವೇ. ಸೊ ಹಾಗಾಗಿ ಇಡೀ ವರ್ಷ ನಾವು ಯಾವುದೇ ಥರದ ಹಬ್ಬ ಮಾಡೋ ಹಾಗಿರಲಿಲ್ಲ. ಸೊ ಹೋದ ವರ್ಷ ಯಾವ ಥರದ ಹಬ್ಬನೂ ಜಸ್ಟ್ ಬಿಫೋರ್ ಯುಗಾದಿ ವಿ ಲಾಸ್ಟ್ ಹರ್. ಸೊ ಯುಗಾದಿಯಿಂದ ಹಿಡಿದು ಯಾವ ಹಬ್ಬನೂ ನಾವು ಮಾಡಿರಲಿಲ್ಲ ಹೋದ ವರ್ಷ. ಆ್ಯಂಡ್ ಈಗ ರೀಸೆಂಟ್ಲಿ ಮುಗೀತು ಎಲ್ಲ, ಒಂದು ವರ್ಷದ ಕಾರ್ಯ ಅದು ಎಲ್ಲ ಮುಗೀತು. ಸೊ ನೌ ವಿ ಕ್ಯಾನ್ ಸ್ಟಾರ್ಟ್ ಸೆಲೆಬ್ರೇಟಿಂಗ್ ಆಲ್ ದ ಫೆಸ್ಟಿವಲ್ಸ್. ಸೊ ಮೊದಲನೇದೇ ಯುಗಾದಿ ಹಬ್ಬ, ಹೊಸ ವರ್ಷ. ಆ್ಯಂಡ್ ಪಂಚಾಂಗ ಅದು ಎಲ್ಲ ತೊಗೊಂಡು ಬಂದು ಇಟ್ಟಾಯಿತು. ನಾನು ಯೂಶ್ವಲಿ ಏನು ಮಾಡ್ತೀನಿ ಅಂದರೆ, ಈ ಥರದ್ದೆಲ್ಲ ಸ್ವಲ್ಪ ಟಿಡಿಯಸ್ ಕೆಲಸ ಇತ್ತು ಅಂತ ಹೇಳಿದ್ರೆ ಹಾಡು ಹಾಕೊಂಡು ಆರಾಮಾಗಿ ಹಾಡು ಹೇಳ್ಕೊಂಡು ಇದನ್ನೆಲ್ಲ ರೆಡಿ ಮಾಡ್ಕೊಳ್ತೀನಿ. ಆ್ಯಂಡ್ ನಾನೇನು ಮಾಡ್ತೀನಿ, ಈ ಥರ ಕಟ್ ಮಾಡ್ಕೊಂಡು ಬಿಡ್ತೀನಿ. ಮೇಲ್ಗಡೆದು ತೊಟ್ಟೇನಿರುತ್ತಲ್ಲ ಅದ್ರ ಸಮೇತ ಕಟ್ ಮಾಡ್ಕೊಳ್ತೀನಿ. ಸೊ ಫೋಲ್ಡ್ ಮಾಡೋಕ್ಕೂ ಈಸಿ ಆಗುತ್ತೆ. ಇದು ತುಂಬ ದಪ್ಪ ಇತ್ತು ಅಂದರೆ ಇದನ್ನು ಒಂಚೂರು ಲೈಟಾಗಿ ಕತ್ತರಿಸ್ಕೊಳ್ತೀನಿ.
ಅದನ್ನು ಸ್ಟೇಪ್ಲರ್ ಪಿನ್ನಿಂದ ಇವತ್ತು ಸ್ವಲ್ಪ ದಪ್ಪ ದಪ್ಪ ಎಲೆ ಸಿಕ್ಬಿಟ್ಟಿದೆ. ಸೊ ಹಾಗಾಗಿ ಆ ಕಡೆ ಒಂದು ಈ ಕಡೆ ಒಂದು ಮಾಡ್ತಾ ಇದ್ದೀನಿ. ಅದರ್ವೈಸ್ ಮಧ್ಯದಲ್ಲಿ ಒಂದೇ ಹಾಕಿದ್ರೂ ನಡೆಯುತ್ತೆ. ನಾನು ಯೂಶಲಿ ಒಂದೇ ಹಾಕೋದು. ಆ್ಯಂಡ್ ಚಿಕ್ಕ ಎಲೆಗಳನ್ನೆಲ್ಲ ಬೇರೆ ಇಟ್ಕೊಂಡಿದ್ದೀನಿ, ದೊಡ್ಡ ಎಲೆಗಳನ್ನೆಲ್ಲ. ಇದು ಸಿಕ್ಕಾಪಟ್ಟೆನೇ ದೊಡ್ಡದಿದೆ. ದೊಡ್ಡ ಎಲೆ ಈಸ್ ವೆರಿ ದೊಡ್ಡ. ಏನಂತಾರೆ, 2 ತೊಗೊಂಡು ಬಂದಿದೆ, 2 ಕಟ್ ತೊಗೊಂಡು ಬಂದಿದೆ. ಅದರಲ್ಲಿ ಒಂದು ಕಟ್ಟು ಈ ಥರ ಸಿಕ್ಕಾಪಟ್ಟೆ ದೊಡ್ಡದು ಬಂದಿದೆ. ದಟ್ಸ್ ಓಕೆ, ಮೇನ್ ಡೋರ್ ದೊಡ್ಡದಾಗೆ ಇದೆ ಅಲ್ಲ, ಚೆನ್ನಾಗಿ ಕಾಣಿಸುತ್ತೆ ಮೋಸ್ಟ್ಲಿ ಹಾಕಿದಾಗ. ನಾಳೆಗೆ ಸ್ವಲ್ಪ ಪ್ರಿಪ್ರೇಷನ್ ಮಾಡ್ಕೊಂಡಿದ್ದೀನಿ ಆಲ್ರೆಡಿ, ತೋರಿಸ್ತೀನಿ ಏನೇನು ಪ್ರಿಪ್ರೇಷನ್ ಮಾಡ್ಕೊಂಡಿದ್ದೀನಿ ಅಂತ. ಬಟ್ ಐ ಆಮ್ ವೆರಿ 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 ಎಕ್ಸೈಟೆಡ್. 1 ವರ್ಷ ಏನೂ ಇರಲ್ಲ, ಎಲ್ಲ ಅಕ್ಕಪಕ್ಕದವ್ರು ಮಾಡ್ತಿರ್ತಾರೆ, ನಮಗೂ ಒಂಥರ ಫೋಮೋ ಆಗ್ತಿರುತ್ತೆ. ಅದರಲ್ಲೂ ಸ್ವಲ್ಪ ಸೆಲೆಬ್ರೇಟ್ ಮಾಡೋರಿಗೆ ಒಂಚೂರು ಜಾಸ್ತಿನೇ ಫೋಮೋ ಆಗುತ್ತೆ. ಪ್ಲೀಸ್ ಇಗ್ನೋರ್ ದ ಅಪಿಯರೆನ್ಸ್. ತಲೆಗೆ ಸಿಕ್ಕಾಪಟ್ಟೆ ಎಣ್ಣೆ ಹಚ್ಕೊಂಡಿದ್ದೀನಿ. ನಾಳೆ ಬೆಳಗ್ಗೆ ಎಣ್ಣೆ ಶಾಸ್ತ್ರ ಮತ್ತೆ ಮಾಡ್ಕೊಳ್ಳೇಬೇಕು. ಬಟ್ ಸ್ಟಿಲ್ ಸ್ವಲ್ಪ ಹೀಟ್ ಜಾಸ್ತಿ ಆಗಿದೆ, ಸೊ ಎಣ್ಣೆ ಹಚ್ಕೊಂಡ್ಬಿಟ್ಟಿದ್ದೀನಿ ಆಲ್ರೆಡಿ. ನಾಳೆ ಮತ್ತೆ ಎಣ್ಣೆ ಶಾಸ್ತ್ರ ಮಾಡಿಕೊಂಡು ಹೇರ್ ವಾಶ್ ಮಾಡೋದಷ್ಟೇ. ನಾನೇನು ಮಾಡ್ತೀನಿ ಅಂದರೆ, ನನ್ನ ಇದೇನಿದೆ ಟಿ ವಿ ಸ್ಟ್ಯಾಂಡ್ ಏನಿದೆ, ಅದಕ್ಕೆ ಈ ಥರ ಹ್ಯಾಂಡಲ್ಸ್ ಇದೆ, ಅದಕ್ಕೆ ಕಟ್ಕೊಂಡ್ಬಿಡ್ತೀನಿ. ಕಟ್ಕೊಂಡು ಇಲ್ಲಿ ಹಾಕೊಂಡ್ಬಿಟ್ಟು ಅದಾದ್ಮೇಲೆ ತೊಗೊಂಡು ಹೋಗಿ ಅಲ್ಲಿ ಟೈ ಮಾಡೋ ಥರ ಇಟ್ಕೊಂಡಿರ್ತೀನಿ. ಟೈ ಎಲ್ಲ ನಾಳೆ ಮಾಡೋದು, ಇವತ್ತಿನೇನು ಮಾಡಲ್ಲ. ಬಟ್ ಅಟ್ಲೀಸ್ಟ್ ಇದನ್ನಂತೂ ರೆಡಿ ಮಾಡಿ ಇಟ್ಕೊಂಡ್ಬಿಡೋಣ ಅಂತ ಹೇಳಿ ಶುರು ಮಾಡಿದೆ. ಬಿಕಾಸ್ ಇದು ಸ್ವಲ್ಪ ಟೈಮ್ ಕನ್ಸ್ಯೂಮಿಂಗು. ಆ್ಯಂಡ್ ನನಗೇನಂದರೆ ಮಧ್ಯ ಉದ್ದ ಇರಬೇಕು, ಹೋಗ್ತಾ ಹೋಗ್ತಾ ಚಿಕ್ಕದಿರಬೇಕು, ಅದೆಲ್ಲ ಸ್ವಲ್ಪ ಪರ್ಟಿಕ್ಯುಲರು. ಹಾಗಾಗಿ ನಾನು ಇದನ್ನು ರೆಡಿ ಮಾಡಿದ್ರೆ ಹಸ್ಬೆಂಡ್ ತೊಗೊಂಡೋಗಿ ಅದನ್ನು ಕಟ್ಬಿಡ್ತಾರೆ ಬೆಳಗ್ಗೆ ಎದ್ದು. ಸೊ ಎಸ್, ಆ್ಯಂಡ್ ಇದು ಮುಗಿಸಿದ ಮೇಲೆ ನಾನು ತೋರಿಸ್ತೀನಿ ಏನೇನು ಪ್ರಿಪ್ರೇಷನ್ ಮಾಡ್ಕೊಂಡಿದ್ದೀನಿ ಅಂತ. ಸ್ಟೇ ಟ್ಯೂನ್. ಹಾಗೆ ಎದ್ದ ತಕ್ಷಣ ಇದೆಲ್ಲ ತೊಳಿಬೇಕು, ತೊಳೆದ್ಬಿಟ್ಟು ಎಲ್ಲ ನೆನೆ ಹಾಕಬೇಕು. ಈವನ್ ಇದು ತೊಗರಿಬೇಳೆ ಹೋಳಿಗೆಗೆ. ಸೊ ಆಂಬೂಡೆ ಮಾಡಬೇಕಾದ್ರಿಂದ ಇದು ಕಡಲೆಬೇಳೆ ಸ್ವಲ್ಪ ಜಾಸ್ತಿ ಹಾಕಿದ್ದೀನಿ. ಇದೇನು ಮಾಡ್ತೀನಿ ಅಂದರೆ, ಒಂದಕ್ಕೆ ಯೂಸ್ ಮಾಡಿದ್ನೇ ಇನ್ನೊಂದಕ್ಕೆ ಆ ಥರ ಹಾಕ್ಕೊಳ್ತೀನಿ. ಅಂದರೆ ಫಸ್ಟ್ ತೊಗರಿಬೇಳೆ ತೊಳಿತೀನಿ, ತೊಗರಿಬೇಳೆ 1 ರೌಂಡ್ ತೊಳೆದ್ಮೇಲೆ ಇದು. ಸೊ ಈ ಚೈನ್ನಲ್ಲೇ ಇದಿಷ್ಟು ತೊಳೆಯುತ್ತೆ, ಅಂದರೆ ನೀರು ಕಡಿಮೆ ಯೂಸ್ ಆಗುತ್ತೆ ಬೇಸಿಕ್ಲಿ ಈ ಥರ ಮಾಡಿದ್ರೆ. ಆ್ಯಂಡ್ ಸೈಡಿಗೆ ಚಿರೋಟಿ ರವೆ, ಮೈದಾ ಹಿಟ್ಟು ಅದೆಲ್ಲ ಇಟ್ಟಿದ್ದೀನಿ. ಬಿಕಾಸ್ ಫ್ರೆಶ್ನಪ್ ಆಗಿ ಬಂದ ತಕ್ಷಣ ಫಸ್ಟ್ ಮಾಡೋ ಕೆಲಸನೇ ಹೋಳಿಗೆಗೆ ಕಣ್ಕ ಕಲಿಸ್ಬಿಟ್ಟಿಡೋದು ಚಿರೋಟಿ ರವೆದು. ಡಿಕಾಕ್ಷನ್ ಹಾಕಿದ್ದೀನಿ. ಈಗ ಇದನ್ನು ತೊಗೊಂಡು ಬಂದು ಇಲ್ಲಿ ಇಟ್ಕೊಂಡಿದ್ದೀನಿ, ನಮ್ಮನೆ ಎದುರುಗಡೆದೇ. ಇದ್ರದ್ದು ಹೂವನ್ನು ಬಿಡಿಸ್ಬೇಕು ಇವಾಗ, ನಾಳೆ ಬೇವು ಬೆಲ್ಲ ಮಾಡಲಿಕ್ಕೆ. ಆ್ಯಂಡ್ ಗ್ಯಾಸ್ ಸ್ಟವ್ ಕೂಡ ಫುಲ್ ಕ್ಲೀನ್ ಮಾಡಿದ್ದೀನಿ. ಇದಿಷ್ಟು ಮಾತ್ರ ಇವಾಗ ಕ್ಲೀನ್ ಮಾಡಬೇಕು, ದೇವ್ರ ಮನೆದು. ಮಿಕ್ಕಿದೆಲ್ಲ ನಾನು ಆಲ್ಮೋಸ್ಟ್ ಎಲ್ಲ ಕ್ಲೀನ್ ಆಗೋಗಿದೆ ಆಗಲೇ. ಒಂದು ಜಾರ್ಗೆ ನಾನು ದೊಡ್ಡ ಪತ್ರೆ ಸೊಪ್ಪು ತೊಗೊಂಡಿದ್ದೀನಿ, ಒಂದು 12 ಇದೆ. ಸ್ವಲ್ಪ ಇದು ಕೊತ್ತಂಬರಿ ಸೊಪ್ಪು, ಒಂದು 2 ಹಸಿಮೆಣಸಿನ್ಕಾಯಿ, ಹಾಗೆ ಈ ಎಲೆಗಳು ಸುಮ್ಮನೆ ಹಾಗೆ ಕೈಯಿಂದನೇ ಮುರಿತಾ ಇದ್ದೀನಿ. ಇದು ತುಂಬ ಖಾರ ಇದ್ದರೆ ಸ್ವಲ್ಪ ಹಸಿಮೆಣಸಿನ್ಕಾಯಿ ಕಡಿಮೆ ಮಾಡ್ಕೊಳ್ಳಿ, ಬಿಕಾಸ್ ಮೆಣಸನ್ನು ಕೂಡ ಹಾಕ್ತೀವಿ ಇದಕ್ಕೆ, ಕಾಳು ಮೆಣಸು. ಓಕೆ, ಈಗ ಇದಕ್ಕೆ ಕಾಯಿ ತುರಿ ಹಾಕ್ತಾಯಿದ್ದೀನಿ, ಮೇ ಬಿ 1 ಹಿಡಿ, ಒಂದು ಸ್ವಲ್ಪ. ಓಕೆ, ಈಗ ಇದಕ್ಕೆ ಜೀರಿಗೆ ಹಾಕ್ತಾಯಿದ್ದೀನಿ 1 ಸ್ಪೂನು ಚಿಕ್ಕದ್ರಲ್ಲಿ. ಆಮೇಲೆ ಒಂದು 4 ಕಾಳು ಮೆಣಸು. ತುಂಬ ಹಾಕೋದು ಬೇಡ, ಸಮ್ಮರಿಗೆ ಮಾಡ್ತಾ ಇರೋದ್ರಿಂದ. ವಿಂಟರ್ಗೆ ಸೇಮ್ ಮಾಡಿದ್ರೆ ಸ್ವಲ್ಪ ಪೆಪ್ಪರ್ ಜಾಸ್ತಿ ಹಾಕ್ತೀನಿ ಅಷ್ಟೇ. ಈಗ ಇದಕ್ಕೆ ಒಂದು ಸ್ವಲ್ಪ ನೀರು ಹಾಕಿ
ಕ್ಲೀನಾಗಿ ನುಣ್ಣಗೆ ರುಬ್ಕೋಬೇಕು. ನುಣ್ಣಗೆ ರುಬ್ಕೊಂಡಿದ್ದೀನಿ. ಇದು ನಾನು ಸ್ವಲ್ಪ ಬಿಸಿಲಿಗಿಟ್ಟು ಏನಂತಾರೆ, ಈ ದೊಡ್ಡಪತ್ರೆ ಸೊಪ್ಪು ಸ್ವಲ್ಪ ಡಲ್ಲಾಗಿತ್ತು, ಇಲ್ಲಾಂದರೆ ಇನ್ನೂ ಗ್ರೀನ್ ಕಲರ್ ಬರುತ್ತೆ. ಈಗ ನಾನಿಲ್ಲಿ ಮೊಸರು ತೊಗೊಂಡಿದ್ದೀನಿ, ಒಂದು 1/4 ಲೀಟ್ರಷ್ಟು ಮೊಸರು. ಇದನ್ನು ಸುಮ್ಮನೆ ಹೀಗೆ ಕೈಯಲ್ಲಿ ಸ್ವಲ್ಪ ಬೀಟ್ ಥರ ಮಾಡ್ಕೊಳ್ಳೋಣ. ಈಗ ಈ ರುಬ್ಬಿರೋದನ್ನು ಇದಕ್ಕೆ ಹಾಕ್ತಾಯಿದ್ದೀನಿ. ಈಗ ಇದಕ್ಕೆ ಉಪ್ಪು ಆ್ಯಡ್ ಮಾಡ್ತೀನಿ. ಇದಕ್ಕೆ ಆಲ್ರೆಡಿ ನಾವು ಕೊತ್ತಂಬರಿ ಸೊಪ್ಪು ರುಬ್ಬಕ್ಕೆ ಹಾಕಿರ್ತೀವಿ, ಬಟ್ ಸ್ಟಿಲ್ ಒಂಚೂರು ಮೇಲಿಂದ ಸುಮ್ಮನೆ ಗಾರ್ನಿಷಿಗೆ ಮಾತ್ರ ಕೊತ್ತಂಬರಿ ಸೊಪ್ಪು ಹಾಕದೇ ಇದ್ರೂ ನಡೆಯುತ್ತೆ. ಇದರದ್ದು ಕನ್ಸಿಸ್ಟೆನ್ಸಿ ಎಷ್ಟು ನೀರಾಗಿ ಬೇಕಾದರೂ ಮಾಡ್ಕೋಬೋದು, ಎಷ್ಟು ಟೈಟಾಗಿ ಬೇಕಾದರೂ ಇಟ್ಕೋಬೋದು. ನಾನು ಒಂಚೂರು ನೀರು ಹಾಕ್ತೀನಿ ಇದಕ್ಕೆ. ಓಕೆ, ಈಗ ಇದಕ್ಕೆ ಸಾಸಿವೆ ಮತ್ತು ಇಂಗಿನ ಒಗ್ಗರಣೆ ಕೊಟ್ಟರೆ ಇದು ಕಂಪ್ಲೀಟಾಗಿ ರೆಡಿ ಆಗುತ್ತೆ. ಸಾಸಿವೆ ಚಟಪಟ ಅಂದಮೇಲೆ ಅದಕ್ಕೆ ಹಾಕಿದ್ರೆ ಆಯಿತು. ಜೀರಿಗೆ ಇದಕ್ಕೆ ಒಗ್ಗರಣೆಗೆ ಬೇಕಾದರೂ ಹಾಕ್ಕೋಬೋದು, ರುಬ್ಬಕ್ಕೆ ಬೇಕಾದರೂ ಹಾಕ್ಕೋಬೋದು, ಎರಡಕ್ಕೂ ಬೇಕಾದರೂ ಹಾಕ್ಕೋಬೋದು. ನಾನು ರುಬ್ಬಕ್ಕೆ ಸ್ವಲ್ಪ ಜಾಸ್ತಿನೇ ಹಾಕಿರೋದ್ರಿಂದ ಇಲ್ಲಿ ಹಾಕ್ತಾ ಇಲ್ಲ. ಇದಕ್ಕೆ ಒಗ್ಗರಣೆ ಹಾಕದೇ ಇದ್ದರೂ ನಡೆಯುತ್ತೆ, ಬಟ್ ಒಗ್ಗರಣೆ ಹಾಕಿದರೆ ಒಂಚೂರು ಫ್ಲೇವರ್ ಚೆನ್ನಾಗಿ ಕೊಡುತ್ತೆ. ಸೊ ಎಸ್, ದಿಸ್ ಈಸ್ ರೆಡಿ. ಸೊ ಈಗ 2 ಕೋಸಂಬರಿ ಮಾಡ್ತಾಯಿದ್ದೀನಿ. ಒಂದು ಸ್ವೀಟ್ ಕಾರ್ನ್ದು, ಇನ್ನೊಂದು ಸೀಬೆಹಣ್ಣಿಂದು, ಗ್ವಾವಾದು. ಎರಡಕ್ಕೂ ಆಲ್ಮೋಸ್ಟ್ ಸೇಮೇ ಹಾಕ್ತೀನಿ ಎಲ್ಲನೂ. ಸೊ ಹಾಗಾಗಿ ಒಟ್ಟಿಗೆ ತೋರಿಸ್ತಾ ಇದ್ದೀನಿ. ಫಸ್ಟ್ ಥಿಂಗ್ ಇಸ್ ಒಗ್ಗರಣೆ. ಸೇಮ್ ಸಾಸಿವೆ ಒಗ್ಗರಣೆನೇ, ಒಂಚೂರು ಹಸಿಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ ಅಷ್ಟೇ. ಇದಕ್ಕೆ ಕಾಯಿ ತುರಿ, ಎರಡಕ್ಕೂ ಸೇಮ್. ಆ್ಯಂಡ್ ಸೀಬೆ ಹಣ್ಣಿಂದಕ್ಕೆ ಮಾತ್ರ ಒಂಚೂರು ತುರಿದಿರೋ ಮಾವಿನಕಾಯಿ ತುರಿ ಹಾಕ್ತಾಯಿದ್ದೀನಿ, ಸ್ವಲ್ಪ ಜಾಸ್ತಿ ಇಲ್ಲ. ಕೊತ್ತಂಬರಿ ಸೊಪ್ಪು ಎರಡಕ್ಕೂ. ಉಪ್ಪು, ನಿಂಬೆಹಣ್ಣು. ಈಗ ಎರಡನ್ನೂ ಮಿಕ್ಸ್ ಮಾಡಿಕೊಂಡ್ರೆ ರೆಡಿ. ಇದಕ್ಕೆ ದಾಳಿಂಬೆ ಹಣ್ಣು ಕೂಡ ಹಾಕ್ಕೋಬೋದು. ಸೊ ಇವತ್ತು ಬಿಡ್ಸೋಕ್ಕೆ ಟೈಮ್ ಇಲ್ಲ, ಹಾಗಾಗಿ ಹಾಕಿಲ್ಲ. ಚೆನ್ನಾಗಿರುತ್ತೆ ಹಾಕಿದರೆ. ಅಥವಾ ಒಣ ದ್ರಾಕ್ಷಿ ಕೂಡ ಹಾಕ್ತಾರೆ, ಅದು ಚೆನ್ನಾಗಿರುತ್ತೆ. ಸೊ ಇದು ಸೀಬೆಹಣ್ಣಿಂದು, ಹಾಗೆ ಇದು ಸ್ವೀಟ್ ಕಾರ್ನ್ದು, ಎರಡೂ ರೆಡಿ ಆಯಿತು. ಈಗ ನಾನಿಲ್ಲಿ ಕ್ಯಾಪ್ಸಿಕಮ್ದು ಪಲ್ಯ ಮಾಡ್ತಾಯಿದ್ದೀನಿ. ಎಣ್ಣೆ, ಸಾಸಿವೆ, ಜೀರಿಗೆ ಹಾಕ್ತಾಯಿದ್ದೀನಿ. ನಾನು ಈ ಥರ ಕೊತ್ತಂಬರಿ, ಕರಿಬೇವು ನೀವು ನೋಡಿರ್ತೀರ ಇದಕ್ಕೆ ಮುಂಚೆ. ಇದು ರೆಡಿ ಮಾಡಿ ಇಟ್ಬಿಟ್ಟಿರ್ತೀನಿ. ಸೊ ಯಾವಾಗ ಅದರದ್ದು ಅವಶ್ಯಕತೆ ಬೀಳುತ್ತೆ ಆವಾಗವಾಗ ಹಾಕ್ತಾಯಿರ್ತೀನಿ. ಒಂದು 3-4 ಹಸಿಮೆಣಸಿನ್ಕಾಯಿದು ಪೀಸಸ್ ಹಾಕ್ತಾಯಿದ್ದೀನಿ, ಹಾಗೆ ಕರಿಬೇವು. ಇದಕ್ಕೆ ಕ್ಯಾಪ್ಸಿಕಮ್. ಇದಕ್ಕೆ ಉಪ್ಪು ಹಾಕ್ತಾಯಿದ್ದೀನಿ.
ಕ್ಯಾಪ್ಸಿಕಮ್ಗೆ ತುಂಬ ಜಾಸ್ತಿ ಉಪ್ಪು ಹಿಡಿಸಲ್ಲ, ಸೊ ಸ್ವಲ್ಪ ಕಮ್ಮಿನೇ ಹಾಕಿದ್ದೀನಿ. ಇದು ನಾನು ತುಂಬ ಫ್ರೈ ಮಾಡಲ್ಲ, ನಿಮ್ಗೆ ಬೇಕಿದ್ರೆ ಜಾಸ್ತಿ ಫ್ರೈ ಮಾಡ್ಕೊಳ್ಬಹುದು. ಇದಕ್ಕೆ ಕಾಯಿ ತುರಿ ಹಾಕ್ತಾಯಿದ್ದೀನಿ, ಆಮೇಲೆ ಕೊತ್ತಂಬರಿ ಸೊಪ್ಪು. ಇದ್ರ ಜೊತೆಗೆ ಆ್ಯಕ್ಚುಲಿ ಬಟಾಣಿ ಕೂಡ ಬೇಯಿಸ್ಬಿಟ್ಟು ಇದ್ರ ಜೊತೆಗೆ ಪಲ್ಯ ಮಾಡಿದ್ರೆ ಸಕ್ಕತ್ತಾಗಿರುತ್ತೆ. ಕ್ಯಾಪ್ಸಿಕಮ್ ಪಲ್ಯ ರೆಡಿ ಆಯಿತು. ಗುಡ್ ಈವ್ನಿಂಗ್. ಸೊ ಇವತ್ತು ಈಗ ಸಾಯಂಕಾಲ ಆಗ್ತಾ ಇದೆ ಆ್ಯಂಡ್ ಇವತ್ತು ಆ್ಯಕ್ಚುಲಿ ಚಂದ್ರ ನೋಡೋ ಹಬ್ಬ. ನಾನು ಬೆಳಗ್ಗೆಯಿಂದನೇ ವ್ಲಾಗ್ ಶುರು ಮಾಡಿದೆ, ಬಟ್ ಮಧ್ಯದಲ್ಲಿ ತುಂಬ ಜಾಸ್ತಿ ವ್ಲಾಗ್ ಮಾಡೋಕ್ಕಾಗಿಲ್ಲ. ಊಟ ಎಲ್ಲ ಆಯಿತು, ಅದಾದಮೇಲೆ ಸಿಕ್ಕಾಪಟ್ಟೆ ಹೆಡ್ಏಕ್ ಶುರುವಾಯಿತು. ಸೊ ಹಾಗಾಗಿ ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಅದಾದಮೇಲೆ ಎದ್ದು ಚಂದ್ರನ ದರ್ಶನ ಮಾಡಿ ಮುಂದಿನ ವರ್ಷನೂ ಹೊಸ ಬಟ್ಟೆ ಹಾಕ್ಕೊಳಕ್ಕೆ ಕೊಡಪ್ಪ ಅಂತ ಕೇಳ್ತೀವಿ. ಸೊ ಅದೆಲ್ಲ ಮಾಡಿ ಆಯಿತು ಆ್ಯಂಡ್ ನಾನು ಈ ಥರ ರೆಡಿಯಾಗಿದ್ದೆ. ಇದು ಪ್ಯೂರ್ ಕಾಟನ್, ಲೈಕ್ ಮಲ್ಮಲ್ ಸೀರೆ ಬರುತ್ತಲ್ಲ ಆ ಥರದ್ದು. ಇದೇ ಸೇಮ್ ಸೀರೆ ಡಿಫ್ರೆಂಟ್ ಕಲರು 3 ಜನಕ್ಕೆ ನನ್ನ ಚಿಕ್ಕಮ್ಮ ಕೊಡಿಸಿದ್ರು. ಸೊ ಹಾಗಾಗಿ ಇವತ್ತು 3 ಜನನು ಮಾತಾಡಿಕೊಂಡು ಇವತ್ತು ಈ ಸೀರೆ ಉಟ್ಕೊಂಡ್ವಿ. ಆ್ಯಂಡ್ ಸಖತ್ ಒಂಥರ ಲೈಟ್ ವೆಯ್ಟ್ ಇದೆ, ಇದು ಮಲ್ ಕಾಟನ್ ಅಲ್ಲ. ಸೊ ಹಾಗಾಗಿ ಆ್ಯಂಡ್ ಸಮ್ಮರ್ಸಿಗಂತೂ ಆಪ್ಟ್ ಅಂತ ಹೇಳ್ಬೋದು. ಆ್ಯಂಡ್ ಇದು ಒಂದು ಟ್ರೆಂಡಿಂಗ್ ಡಿಸೈನ್ ಇದೆ ಅಲ್ಲ, ಸೊ ಇದನ್ನು ಅಮ್ಮ ಹೊಲಿದಿದ್ದಾರೆ. ಇದಕ್ಕೆ ಇಲ್ಲಿಂದ ಆ್ಯಕ್ಚುಲಿ ನೆಕ್ಗೆ ಟೈ ಹೋಗುತ್ತೆ, ಬಟ್ ಅಮ್ಮ ಏನು ಮಾಡಿದ್ದಾರೆ ಅಂತ ಹೇಳಿದ್ರೆ ಈ ಶೋಲ್ಡರ್ ಏನಿದೆ ಅಲ್ಲ ಅದನ್ನೇ ಅರ್ಧ ಮಾಡಿ ಈ ಲಾಡಿ ಏನಿದೆ ಅದನ್ನು ಶೋಲ್ಡರ್ಗೆ ಸ್ಟಿಚ್ ಮಾಡಿದ್ದಾರೆ. ವೇಟ್ ಈ ಥರ. ಸೊ ಅದೇನಾಗಿದೆ ಅಂತ ಹೇಳಿದ್ರೆ ಇನ್ನೂ ಕರೆಕ್ಟಾಗಿ ಕೂತಿದೆ. ಸೊ ಶೋಲ್ಡರ್ ಅದು ಕಟ್ಟೋದಕ್ಕಿಂತ ಇದು ಇನ್ನೂ ಕ್ಲೀನಾಗೂ ಕಾಣ್ತದೆ, ನೀಟಾಗಿ ಕೂತಿದೆ ಕೂಡ. ಆ್ಯಂಡ್ ಕುತ್ತಿಗೆ ಒಂಥರ ಏನೋ ಕಟ್ ಹಾಕ್ದಂಗೆ ಅನ್ನಿಸ್ತಾ ಇಲ್ಲ. ಸೊ ಅದೆಲ್ಲ ಇದೆ. ಆ್ಯಂಡ್ ಸಿಕ್ಕಾಪಟ್ಟೆ ಶೆಕೆ ಆಗ್ತಾಯಿದೆ. ವ್ಲಾಗ್ ಮಾಡಬೇಕು ಅಂತ ಫ್ಯಾನ್ ಆಫ್ ಮಾಡಿದ್ದೀನಿ. ಆ್ಯಂಡ್ ತುಂಬ ದಿನ ಆದಮೇಲೆ ಈ ಗೆಜ್ಜೆದು ಇಯರಿಂಗ್ ಹಾಕ್ಕೊಂಡೆ. ಇದು ಸುಮಾರು ಟೈಮ್ ಮುಂಚೆ ತೊಗೊಂಡಿದ್ದು. ಯಾವುದೋ ಒಂದು ಪೇಜ್, ಕ್ರಿಯೇಟಿವ್ ಝೀಲ್ ಅಂತ ಯಾವುದೋ ಒಂದು ಪೇಜ್ ಇತ್ತು, ಇವಾಗಲೂ ಇದೆಯಾ ಇಲ್ವಾ ಗೊತ್ತಿಲ್ಲ. ಸೊ ಅದರಲ್ಲಿ ತೊಗೊಂಡಿದ್ದು ಸಖತ್ ಪ್ರಿಟಿಯಾಗಿ ಕಾಣುತ್ತೆ. ಆ್ಯಂಡ್ ಕೈಗೆ ಒಂದು ಕೈಗೆ ಈ ಥರದ್ದು ಖಡ. ಇದು ನನ್ನ ಬರ್ತ್ಡೇಗೆ ನನ್ನ ತಮ್ಮ ಹಾಗೆ ಒಂದು ಫ್ರೆಂಡು ಗಿಫ್ಟ್ ಮಾಡಿದ್ದು. ಈ ವಾಚ್ ಹಾಕ್ಕೊಂಡಿದ್ದೆ, ಇವಾಗ ಬಿಚ್ಚಿದೆ, ಮ್ಯಾಚಿಂಗ್ ಆಗುತ್ತೆ ಅಂತ ಹೇಳಿ. ಸೊ ಎಸ್, ದಿಸ್ ವಾಸ್ ಮೈ OOTD. ಇವತ್ತು ಸಿಂಗಲ್ ಪಲ್ಲು ಹಾಕಿದ್ದೀನಿ. ನಿನ್ನೆ ಬೇರೆ ಸೀರೆ ಉಟ್ಟಿದ್ದೆ ಸಾಯಂಕಾಲ, ವ್ಲಾಗ್ ಮಾಡೋಕ್ಕಾಗಿಲ್ಲ. ಮನೆಗೆ ಗೆಸ್ಟ್ಸ್ ಇದ್ದರು, ಆಮೇಲೆ ನನ್ನ ಮೈದನ ಹೆಂಡತಿ ಎಲ್ಲ ಇದ್ದರು. ಸೊ ಹಾಗಾಗಿ ವ್ಲಾಗ್ ಮಾಡೋಕ್ಕಾಗಲಿಲ್ಲ ನಿನ್ನೆ. ಆ್ಯಂಡ್ ಎಸ್, ಸದ್ಯಕ್ಕಿಷ್ಟು ಈ ಯುಗಾದಿ ಹಬ್ಬದ ವ್ಲಾಗ್ನ ನಾನು ಇಲ್ಲೇ ಮುಗಿಸ್ತೀನಿ. ಮುಂದಿನ ವಿಡಿಯೋದಲ್ಲಿ ನಾನು ನಿಮ್ಮನ್ನೆಲ್ಲ ಮತ್ತೆ ಮೀಟ್ ಮಾಡ್ತೀನಿ ಅಂತ ಹೇಳ್ತಾ, ಸ್ಟೇ ಟ್ಯೂನ್, ಟೇಕ್ ಕೇರ್, ರಾಮ್ ರಾಮ್.